ಬ್ರಾಹ್ಮಣ ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಅನ್ಸುತ್ತಾ, ಅಥವಾ ಸಿಬ್ಬಂದಿಗಳ ಎಡವಟ್ಟ? ಸರ್, ಇದು ಪದೇ ಪದೇ ನಡೀತಾನೆ ಇದೆ. ತಾವ್ ಹೇಳ್ದಾಗೆ ಹೋದ ವರ್ಷ ಕೂಡ ಇದೇ ತರ ಆಗಿತ್ತು. ನಾವ್ ಅವಾಗ ಎಲ್ಲಾ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದ್ಮೇಲೆ ಈ ವರ್ಷ ಕ್ಲಿಯರ್ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಸಿಇಟಿಗೆ ಜನಿವಾರನ ತೆಗೆಸಬಾರದು ಅನ್ನೋದೇ ಗೈಡ್ ಲೈನ್ಸ್ ಇದೆ. ಆದ್ರೂ ಕೂಡ ಇದನ್ನ ಈ ಕೆಲವು ಅಧಿಕಾರಿಗಳು ಈ ಮಕ್ಕಳ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ. ಇದು ಬಹಳ ತಪ್ಪಾಗುತ್ತೆ. ಇದು ಗೈಡ್ ಲೈನ್ಸ್ ಸರ್ಕಾರದ ಆದೇಶನ ಗಾಳಿಗೆ ತೂರ್ತಾರೆ ಅಂದ್ರೆ ಇವರಿಗೆ ಏನ್ ಮಾಡ್ಬೇಕು? ಹಾಗಿದ್ರೆ ಇಂಥವ್ರನ್ನ ಸರಿಯಾದ ಕಾನೂನಲ್ಲಿ ಬಿಗಿ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾನೂನಿಗೂ ಮರ್ಯಾದೆನೂ ಇರೋದಿಲ್ಲ, ಯಾವುದೇ ರೀತಿ ಇವ್ರ ಗೌರವನೂ ಕೊಡೋದಿಲ್ಲ. ಇವರ ದುರುದ್ದೇಶಕ್ಕೋಸ್ಕರ ಬ್ರಾಹ್ಮಣ ಸಮುದಾಯದ ವಿರುದ್ಧನೋ ಜನಿವಾರದ ವಿರುದ್ಧನೋ ಇವ್ರ ದುರುದ್ದೇಶ, ಇವರ ದ್ವೇಷ, ಇವ್ರು ಈ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇದು ಮಕ್ಕಳ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅದು ಮಾತ್ರ ಯಾವ್ದೇ ಕಾರಣಕ್ಕೆ ಯಾವ್ದು ಸಹಿಸಕ್ ಆಗೋದಿಲ್ಲ. ಜೊತೆಗೆ ಜನಿವಾರನು ಕೂಡ ತೆಗಿಯಕ್ಕೆ ನಾವು ಯಾವ್ದೇ ಕಾರಣಕ್ಕೆ ಸಹಿಸೋದಿಲ್ಲ. ಬ್ರಾಹ್ಮಣ ಸಮುದಾಯ ಇಂಥವ್ರು ಇವ್ರು ಏನೇ ಮಾಡಿದ್ರು ಅದಕ್ಕೆ ಸರಿಯಾಗಿ ನಾವು ಉತ್ತರ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ, ಮತ್ತೆ ನಮ್ಮ ಹತ್ರ ಶಕ್ತಿಯುತರಾಗಿನೂ ನಾವು ಇದೀವಿ ಸರ್. ಎಸ್ ವಿವೇಕಾನಂದ ಸರ್, ಈ ರೀತಿಯಾಗಿ ಜನಿವಾರವನ್ನು ತೆಗೆಸಿ ಎಕ್ಸಾಮ್ಗೆ ಅಲೋ ಮಾಡ್ತಾರೆ ಅಂದ್ರೆ ಆ ವಿದ್ಯಾರ್ಥಿಗೆ ಎಷ್ಟು ಹಿನ್ನಡೆ ಆಗುತ್ತೆ? ಸಹಜವಾಗಿ ಮಾನಸಿಕವಾಗಿ ಕುಗ್ಗು ಹೋಗ್ಬಿಡ್ತಾನೆ. ಹೌದು, ಖಂಡಿತವಾಗ್ಲೂನು. ಆದ್ರೆ ಕಾನೂನು ಆ ರೀತಿ ಇಲ್ಲ ಅಂದ ಮೇಲೆ, ಅಂದ್ರೆ ಹೋದ್ ಸರಿ ಮಂತ್ರಿಗಳೇ ಹೇಳಿದ್ದಾರೆ ಜನಿವಾರ ಹಾಕೊಂಡು ಹೋಗ್ಬೋದು ಅಂತ. ಒಂದ್ ವೇಳೆ ಕಾನೂನಲ್ಲಿ ಏನಾದ್ರೂ ನೀವು ಮೂಗ್ಬಟ್ಟು ತೆಗಿಬೇಕು ಅಥವಾ ದೇಹದ ಯಾವುದೇ ವಸ್ತುಗಳು ತೆಗಿಬೇಕು ಅಂತ ಏನಾದ್ರೂ ಕಾನೂನು ಇದ್ದಿದ್ರೆ ಹಾಗೇನ್ ನಾವ್ ಹೆಚ್ಚು ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ. ಆದ್ರೆ ಕಾನೂನಲ್ಲಿ ಜನಿವಾರ ಬಿಡಬಹುದು ಅಂತ ಇದೆ. ಸೊ ಆ ಕಾರಣಕ್ಕಾಗಿ ಅವರು ಕಾನೂನನ್ನ ಉಲ್ಲಂಘನೆ ಮಾಡ್ದಂಗ ಆಗುತ್ತೆ. ಒಂದು. ಎರಡನೇದಾಗಿ ಜನಿವಾರವನ್ನ ಅಕಸ್ಮಾತ್, ಯಾಕಂದ್ರೆ ಈಗ ಆಧುನಿಕ ತಂತ್ರಜ್ಞಾನಗಳು ಬಂದಿರೋದ್ರಿಂದ ಈ ಎಕ್ಸಾಮುಗಳಲ್ಲಿ ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಬಚ್ಚಿಟ್ಕೊಂಡು ಹೋಗಿ ಕಾಪಿ ಮಾಡುವ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕೆ ಯಾವ್ದು ವಸ್ತುಗಳನ್ನ ಬಿಡಬಾರ್ದು ಅಂತಾರೆ. ಆದ್ರೆ ಒಂದ್ ವೇಳೆ ಅದು ಜನಿವಾರವನ್ನ ತೆಗೆಸಬಾರ್ದು ಅನ್ನೋದಾದ್ರೆ ಅದನ್ನ ಅವರು ಚೆಕ್ ಮಾಡಿ ಬಿಡ್ಬೋದು. ಅಂದ್ರೆ ಚೆಕ್ ಮಾಡಿ ಅದೇನೋ ಇನ್ಸ್ಟ್ರೂಮೆಂಟ್ ಎಲ್ಲ ಬರುತ್ತೆ ಈಗ ಆರ್ಡಿನರಿ ಇದ್ರ ಸೆಕ್ಯೂರಿಟಿಯಲ್ಲಿ ಎಲ್ಲ ಕಡೆನೂ ಇರುತ್ತೆ, ಅದಿಟ್ಕೊಂಡು ಅದ್ರಲ್ಲಿ ಏನೂ ಇಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ಹಾಗೆ ಬಿಡ್ಬೋದು. ಆದ್ರೆ ಅದನ್ನ ಉದ್ದೇಶ ಪೂರ್ವಕವಾಗಿ ಕಟ್ ಮಾಡಿಸಿ ಜನಿವಾರ ಅಥವಾ ಮನುಷ್ಯ ಯಾವ್ಯಾವ್ದು ಪವಿತ್ರ ಅಪವಿತ್ರ ಅದ್ರ ಬಗ್ಗೆ ನಾನು ಮಾತಾಡೋಲ್ಲ. ಆದ್ರೆ ಕಾನೂನು ಅದ್ ಹಾಕೊಂಡು ಹೋಗ್ಬೋದು ಅಂತಿದ್ದಾಗ ಅಂತ ಅಬ್ಜೆಕ್ಷನ್ ಮಾಡೋದು ಬೇಕಿರ್ಲಿಲ್ಲ ಮತ್ತು ಕಟ್ ಮಾಡೋದು ಕೂಡ ಅವಶ್ಯಕತೆ ಇರ್ಲಿಲ್ಲ. ಚೆಕ್ ಮಾಡ್ಲೇಬೇಕಾಗುತ್ತೆ. ಚೆಕ್ ಮಾಡಿ ಅದು ಒಳಗ್ ಬಿಡ್ಬೋದಾಗಿತ್ತು. ಯಾಕಂದ್ರೆ ಹುಡುಗರು ಅಥವಾ ಸೆಕ್ಯೂರಿಟಿ ಇಟ್ಕೊಂಡು ಲೇಡೀಸ್ ಚೆಕ್ ಮಾಡಿ ಯಾವುದೇ ವಸ್ತುಗಳು ಈ ರೀತಿಯ ಒಂದು ಮಿತಿಯನ್ನ ಮೀರಿ ಅಂದ್ರೆ ಎಲ್ಲಿ ಕಾಪಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಂತ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ, ಅವ್ರಿಗೆ ಗೊತ್ತಿರಲ್ಲ ಅನ್ಸುತ್ತೆ ನನಗೆ. ಬಹುಶಃ ಯಾರು ಚೆಕ್ ಮಾಡ್ತಾರೆ ಅವ್ರಿಗೆ ಅದ್ರ ಗೊತ್ತಿರೋದಿಲ್ಲ. ಯಾಕಂದ್ರೆ ಏನು ಇಲ್ಲ ಅಂತ ಹೇಳಿದ್ಮೇಲೆ ಆರಾಮಾಗಿ ಬಿಡ್ಬೋದು. ಒಬ್ಬ ಸಾಮಾನ್ಯ ಜ್ಞಾನ ಇರೋ ವ್ಯಕ್ತಿಗೆ ಇದು ಗೊತ್ತಿರುತ್ತೆ. ಸಾಮಾನ್ಯ ಬ್ರಾಹ್ಮಣ ಸಮುದಾಯ ಜನಿವಾರ ಹಾಕೋತಾರೆ, ಇನ್ನೊಬ್ರು ಇನ್ನೊಂದು ಹಾಕೋತಾರೆ, ಏನೋ ಒಂದು ಹಾಕೋತಾರೆ, ಅದು ಆ ವಿಷಯಗಳು ಬೇರೆ ಆಗಿರುತ್ತೆ. ಆದ್ರೆ ಕಾನೂನಲ್ಲಿ ಅದು ಹಾಕೊಬಹುದು, ಏನೋ ಇವ್ರಿಗೆ ಅಪಾಯಕಾರಿ ಇಲ್ಲ ಅಂತ ಹೇಳಿದ ಮೇಲೆ ಆರಾಮಾಗಿ ಅದನ್ನ ಬಿಡ್ಬೋದಲ್ಲ. ಇದನ್ನ ವಿವಾದ ಯಾಕೆ ಮಾಡಬೇಕು ಅನ್ನೋದು ನನ್ನ ಇದು. ಜೊತೆಗೆ ಅವ್ರು ಹೇಳ್ದಾಗೆ ಸಮುದಾಯವನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಲ್ಲ, ಇಂಡಿವಿಜುವಲ್ ಆಗಿ ಯಾರಾದ್ರೂ ಈ ರೀತಿಯ ಒಂದು ಕಾನೂನನ್ನ ಉಲ್ಲಂಘಿಸಿದ್ರೆ ಆ ವ್ಯಕ್ತಿಗೆ ಖಂಡಿತವಾಗ್ಲೂ ಹೇಳ್ಬೇಕು. ಮುಂದೆ ಒಂದು ಗೈಡ್ ಲೈನ್ ಅನ್ನ ಎಲ್ಲಾ ಕಾಲೇಜುಗಳಿಗೂ ಕೊಡ್ಬೇಕಾಗುತ್ತೆ. ನೋಡಪ್ಪ, ಇಂತಿಂತ ವಸ್ತುಗಳನ್ನ ಬಿಡಬಹುದು, ಇಂತಿಂತ ವಸ್ತುಗಳನ್ನ ಬಿಡೋದಿಲ್ಲ. ಒಂದು ವೇಳೆ ಇಂತಿಂತ ವಸ್ತುಗಳನ್ನ ನೀವು ಉದ್ದೇಶ ಪೂರ್ವಕ ಮಾಡಿದ್ರೆ ನೀವು ಕಾನೂನನ್ನ ಉಲ್ಲಂಘನೆ ಮಾಡ್ದಂಗಾಗುತ್ತೆ ಮತ್ತು ಕೆಲವರ ಭಾವನೆಗಳಿಗೆ ತೊಂದರೆ ಕೊಟ್ಟಂಗಾಗುತ್ತೆ. ಅದರಿಂದ ನಿಮ್ಮ ಮೇಲೆ ಶಿಕ್ಷೆ ಕೊಡಲಾಗುತ್ತೆ ಅಂತೇಳಿ ಒಂದು ಸರ್ಕ್ಯುಲರ್ ಮಾಡಿದ್ರೆ ಇದೊಂದು ದೊಡ್ಡ ವಿವಾದ ಏನಾಗೋದು ಬೇಕಾಗಿಲ್ಲ. ಯಾರ್ದು ಅಬ್ಜೆಕ್ಷನ್ ಏನಿಲ್ಲ. ಈಗ ಜನಿವಾರ ಹಾಕೊಂಡು ಹೋಗೋದ್ರಿಂದ ಯಾರು ಹಾಕೊಂಡು ಹೋಗ್ಬೇಕು ಅಂತ ಕೇಳುವಂಗಿಲ್ಲ. ಎಲ್ಲೋ ಒಂದೆರಡು ಘಟನೆಗಳು ಗೊತ್ತಿಲ್ಲದೆ, ಅದರಲ್ಲೂ ಹೆಚ್ಚು ಕಡಿಮೆ ಈ ಉತ್ತರ ಭಾರತೀಯರು ಅಥವಾ ಕನ್ನಡ ಗೊತ್ತಿಲ್ಲದೆ ಇರೋರು ಅವ್ರು ಯಾರಾದ್ರೂ ಬಂದು ಈ ತರದ್ ಆಗ್ತಾ ಇದೆ ಅಂತ ನೋಡ್ಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಸ್ಥಳೀಯರಿಗೆ ಗೊತ್ತಿರುತ್ತೆ ನಾವು ಜನಿವಾರ ಹಾಕೊಂಡು ಹೋಗೋದಾದ್ರೆ ನಾವು ಇದು ಮಾಡಬಾರದು ಅಂತ. ಸೊ ಆ ರೀತಿ ಇದನ್ನ ಒಂದು ಆ ಘಟನೆಯಲ್ಲೇ ನೋಡ್ಬೇಕು. ಅವ್ರು ಹೇಳೋ ಉದ್ದೇಶ ಪೂರ್ವಕವಾಗಿದ್ದಾಗ ಅದು ಖಂಡಿತ ತಪ್ಪಾಗುತ್ತೆ. ಅದು ನನಗನ್ಸುತ್ತೆ. ಯಾಕೆ ಎಲ್ಲ ಕಡೆ ಏನು ಆತರ ನಡೆದಿಲ್ಲ, ಒಂದು ಅಥವಾ ಎರಡು. ಹೋದ್ ಸರಿ ಒಂದೆರಡು ನಡೆದಿತ್ತು, ಈ ಸರಿ ಒಂದೋ ಎರಡೋ ನಡೆದಿದೆ. ಇದನ್ನ ಸ್ವಲ್ಪ ಅಧ್ಯಯನ ಮಾಡ್ಬೇಕು. ಅಂದ್ರೆ ಅವರು ಭಾಷೆ ಅರ್ಥ ಆಗದೆ ಮಾಡಿದ್ರು ಅಥವಾ ವಿಷಯ ಅರ್ಥ ಆಗದೆ ಮಾಡಿದ್ರು. ಯಾಕಂದ್ರೆ ಲಿಂಗಾಯತ ಸಮುದಾಯದಲ್ಲೂ ಕೂಡ ಅದೇ ತರದ ಹಾಕೊಂಡು ಲಿಂಗ ಏನೋ ಇಟ್ಕೊಂಡು ಹೋಗ್ತಾರೆ. ಅಲ್ಲಿ ಏನಾದ್ರು ಆತರ ಆಯ್ತಾ ಅವ್ರಿಗಾಗಿಲ್ವಾ ನೋಡಿ. ಎರಡು ಕಡೆ ಆಗಿಲ್ಲ, ಬರೀ ಒಂದೆರಡು ಕಡೆ ಆಗಿರೋಂಥದ್ದಲ್ಲ, ಇದು ಬಹಳಷ್ಟು ಕಡೆ ಆಗಿದೆ. ಬೆಳಕಿಗೆ ಬಂದಿರೋದು 4 ಪ್ರಕರಣ ಅಷ್ಟೇ.
ನೆನ್ನೆನು ನಮ್ಮ ರಾತ್ರಿ ಇರ್ಲಿ. ಬೇರೆಯವರು ಉದ್ದೇಶಪೂರ್ವಕ ಬೆಂಗಳೂರು ಅನ್ನೋದಾದ್ರೆ ಜಯನಗರದಿಂದಾನೆ ಖಂಡಿತವಾಗ್ಲೂ ನಮ್ಮ ಖಂಡಿಸ್ತೀವಿ. ಸಂಘಟನೆಗೆ ಬಂದು ಕೇಳಿದ್ದಾರೆ, ನಮ್ಮ ಸಂಘಟನೆಗೆ ಬಂದು ಹೆಲ್ಪ್ ಕೇಳಿದ್ದಾರೆ. ಈಗ ಅವ್ರದ್ದು FIR ಫೈಲ್ ಮಾಡ್ಸೋರು ಇದೀವಿ ನಾವು. ಈ ತರ ಬಹಳಷ್ಟು ಕಡೆ ನಡೆದಿದೆ. ಎಲ್ಲರೂ ಬಂದು ನಮ್ಮ ಸಂಘಟನೆಯಲ್ಲಿ ಬಂದು ಕೇಳ್ತಾ ಇದ್ದಾರೆ, ನಾವು ಅವರಿಗೆಲ್ಲ ಹೆಲ್ಪ್ ಮಾಡೋರು ಇದೀವಿ. ನಾವು ಬಿಡಕ್ ಆಗೋದಿಲ್ಲ ಇದು. ಖಂಡಿತವಾಗ್ಲೂ ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಅನ್ಯ ಭಾಷಿಕರು ಯಾವ್ದಾದ್ರು ಮಾಡಿದ್ರು ಅಂತಾನು ಕಾನೂನಿನ ಹೇಳೋದ್ ಬೇಡ, ಅನ್ಯ ಭಾಷಿಕರು ಮಾಡಿದ್ರು ಅಂತಾನು ಹೇಳೋ ಅವಶ್ಯಕತೆ ಇಲ್ಲ. ಇದು ಮಾಡಿ ಅಲ್ಲ, ನೋಡಿ ಅಲ್ಲ, ಸರ್, ನಾನು ಇದು ಯಾಕೆ ಸಾಮಾನ್ಯ ಜ್ಞಾನ ನಾನು ಅಂತ ಯಾಕೆ ತಾವ್ ಹೇಳಿದೆ ಹೇಳ್ತೀರಾ. ಅಂದ್ರೆ ಅದು ಕಾನೂನಲ್ಲಿ ನಾನು ಯಾಕೆ ಕಾನೂನಲ್ಲಿ ಹೇಳಿದೆ ಇದೆ, ಅಂದ್ರೆ ಕಾನೂನಲ್ಲಿ ಇಲ್ಲ. ಪ್ರದೀಪ್ ಅವರೇ, ಅಲ್ಲಿ ಹಾ, ಘಟನೆ ಸರ್. ಆಗಿರೋದ್ರಿಂದಾಗಿ ನಾನು ಯಾಕೆ ಬಹುಶಃ ಹೇಳಿದೆ ಅಂದ್ರೆ- ಸಿಬ್ಬಂದಿಗೆ ಪರಿಜ್ಞಾನ ಇಲ್ಲದೆ ಇರಬಹುದು ಅಂತ ಹೇಳ್ತಾ ಇರೋದು. ಕೆಲವು ಸರ್, ಅವ್ರ ಸಿಬ್ಬಂದಿಗಳಿಗೆ ಪರಿಜ್ಞಾನ ಇಲ್ಲ ವಿಜ್ಞಾನಿಗಳು ಅಂತಲ್ಲ ಇರ್ತಾರೆ, ಕೆಲವು ಸರ್. ಈಗ ಸಿಬ್ಬಂದಿಗಳು. ಸರ್ ಪರಿಜ್ಞಾನ ನಾನು ಹೇಳೋದು ಏನ್ ಪರಿಜ್ಞಾನ ಸರ್? ಜನಿವಾರದ ಬಗ್ಗೆ ಏನ್ ಪರಿಜ್ಞಾನ ಸರ್? ಅಂದ್ರೆ ಆತನಿಗೆ ರೂಲ್ಸ್ ನಾನ್ ಸರಿಯಾಗಿ ಕೇಳಪ್ಪ. ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು. ಅಂದ್ರೆ ರೂಲ್ಸ್ ಕೆಲವೊಬ್ಬರಿಗೆ ಸಿಬ್ಬಂದಿಗಳಿಗೆ ರೂಲ್ಸ್ ಗೊತ್ತಿದೆ ಹೆಂಗ್ ಸರ್ ಮಾಡಿರಬಹುದು. ರೂಲ್ಸ್ ಅಲ್ಲ ಸರ್, ಅಲ್ಲ ಸರ್ ರೂಲ್ಸ್ ನೋಡಿ. DC ಸಾಹೇಬ್ರೆ ಇವತ್ತು ಹೇಳಿದ್ದಾರೆ ಏನಂತ, ನಾವು ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ. CET-ಗೆ ಒಬ್ಬ ಎಕ್ಸಾಮಿನರ್ ಅಲ್ಲೊಬ್ಬ ಅಥವಾ ಅಲ್ಲಿ ಇದಾರೆ ಅಂತ ಆದ್ರೆ ಆ ಕೇಂದ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಅವರಿಗೆ ಟ್ರೈನಿಂಗ್ ಆಗಿರುತ್ತೆ. ಸುಮ್ನೆ ತಂದ್ಬಿಟ್ಟು ಯಾರೋ ಸೆಕ್ಯೂರಿಟಿ ಗಾರ್ಡ್ ತರ ನಿಲ್ಸಿರಲ್ಲ ಅವ್ರನ್ನ. ಅವ್ರಿಗೆ ಎಲ್ಲ ಟ್ರೈನಿಂಗ್ ಅವ್ರಿಗೆ ಆಗಿರುತ್ತೆ. ಸೆಕ್ಯೂರಿಟಿ ಟ್ರೈನಿಂಗ್ ಇದೆಯಲ್ಲ, ಅವ್ರಿಗೆ ಇದೆಲ್ಲ ಗೊತ್ತಿರಲ್ಲ. ಸಾಮಾನ್ಯವಾಗಿ ನಾನು ಊಹೆ ಮಾಡ್ತಿದ್ದೀನಿ. ನಿಜವಾಗ್ಲೂ ಆಗಿದ್ರೆ ಖಂಡಿತವಾಗ್ಲೂ ಖಂಡಿಸ್ತೀನಿ. ಒಂದ್ ವೇಳೆ ಅವ್ರಿಗೆ ಗೊತ್ತಿಲ್ಲದೆ ಇನ್ನೋಸೆಂಟ್ ಆಗೋ ಅಥವಾ ಮೂರ್ಖತನದಿಂದ ಆಗಿದ್ರೆ ಅಂತ ನಾನು ಊಹೆ ಮಾಡ್ತಿದ್ದೀನಿ ಅಷ್ಟೇ. ಉದ್ದೇಶ ಕತ್ರಿ ತಗೊಂಡ್ ಕಟ್ ಮಾಡೋದು ಇನ್ನೋಸೆನ್ಸ್ ಸರ್? ಅದೇ ಅಲ್ಲ, ಕತ್ರಿ ತಗೊಂಡ್ ಕಟ್ ಮಾಡೋದು ಇನ್ನೋಸೆನ್ಸ್? ಅವ್ರಿಗೆ ಅದೇ ಅದಕ್ಕೆ ಸಾಮಾನ್ಯವಾಗಿ ಸಾಮಾನ್ಯ ಜ್ಞಾನ ಇರೋ ವ್ಯಕ್ತಿ ಯಾರು ಹಂಗ್ ಮಾಡಲ್ಲ. ಸೊ ಅದರಿಂದ ಅದನ್ನೊಂದ್ ಚೂರು ಹತ್ರದಿಂದ ನೋಡ್ಬೇಕು ನಾವು, ಭಾವುಕರಾಗದೆ ಅಂತ ಅಷ್ಟೇ ನಾನು ಹೇಳ್ತಿರೋದು, ಬೇರೆ ಇನ್ನೇನಿಲ್ಲ. ಹತ್ತಿರದಿಂದ ಆ ಘಟನೆಯನ್ನ ಇದು ನೋಡಿ ನಮ್ಮ ಭಾವನಾ ಸರ್, ಇದು ನಮ್ಮ ಭಾವನೆಯ ಪ್ರತೀಕ. ಯಾವುದೋ ನಮ್ಮ ಜನಿವಾರ ನಾವು ಯಾವುದೇ ಕಾರಣಕ್ಕೂ ಎಲ್ಲೋ ಅಶೌಚ ಆದಾಗ ಮಾತ್ರ ನಾವು ತೆಗಿತೀವಿ ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೆ ಜನಿವಾರನ ನಾವು ಎಲ್ಲೂ ತೆಗೆಯೋದೇ ಇಲ್ಲ.